ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ನಿನ್ನೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಇನ್ನೂ ಎಷ್ಟೋ ಎಪಿಸೋಡ್ ಮಾಡ್ಬೋದು ಈ ಒಂದು ನೇರಳೆ ಹಣ್ಣಿನ ಮೇಲೆ. ಈಗ ಅತಿ ಹೆಚ್ಚು ಹಣ್ಣು ಸಿಗುತ್ತೆ. ಆಗೇನು ಮಾಡ್ತೀರಾ? ತಿನ್ನೋಕ್ಕೂ ಆಗಲ್ಲ ಅಷ್ಟು. ಇನ್ನೂ ಸ್ವಲ್ಪ ತಿನ್ಬೋದು, ಒಂದು ಸರ್ತಿ ಏಕ್ದಮ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ಆಗೇನು ಮಾಡಬೇಕು? ಇದನ್ನು ಚೆನ್ನಾಗಿ ಹಿಸುಕಿ ಆ ಒಂದು ಪಲ್ಪ್ ಮಾತ್ರ ಸೇಕರಿಸಿಕೊಂಡು ಆ ಬಿತ್ತನೆ ಈ ಬೀಜಗಳನ್ನು ಈ ಥರ ಸಪ್ರೇಟ್ ಮಾಡಿ ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಒಳ್ಳೆ ಫಿಲ್ಟ್ರಲ್ಲಿ ಅದನ್ನು ಶೋಧಿಸಿಬಿಟ್ಟು ಒಂದು ಪಾತ್ರೆಗೆ ವರ್ಗಾಯಿಸಿ. ಉದಾಹರಣೆಗೆ 1 ಲೀಟ್ರು ಈ ಒಂದು ಜ್ಯೂಸ್ ನೀರಿಗಾಗಬಾರ್ದು. ಈ ಒಂದು ಜ್ಯೂಸ್ ಇರ್ತದೆ. 1 kgಯಷ್ಟು ಜಾಗರಿ ಅಂದರೆ ಬೆಲ್ಲವನ್ನು ಹಾಕಿ ಕಾಯಿಸಿ, ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಕಾಯಿಸಿ ಅದೇನಾಗುತ್ತೆ, ಅರ್ಧಕ್ಕೆ ಬರ್ತದೆ. ಅರ್ಧಕ್ಕೆ ಬಂದಾಗ ಹಂಗೆ ಕಾಯಿಸ್ತಾ ಬನ್ನಿ. ಅದು ಪಾಕ ಹಾಕಬಾರ್ದು. ಅರ್ಧಕ್ಕೆ ಬಂದಾಗ ಅದನ್ನು ಇಳಿಸಿ ಬೇರೆ ಪಾತ್ರಕ್ಕೆ ವರ್ಗಾಯಿಸಿ. ಅದು ಎಷ್ಟು ವರ್ಷ ಬೇಕಾದರೂ ಕಡಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿರ್ತದೆ. ಇದನ್ನು ಒಂದು 2 ಚಮಚ ಈ ಒಂದು ಜ್ಯೂಸು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ, ನಿನ್ನೆ ಹೇಳಿದವಲ್ಲ ಆ ಥರ ಅನೇಕ ಅಂಶಗಳು ನಮ್ಮಲ್ಲಿ ಸೇರ್ಕೊತಾವೆ. ಮತ್ತು ಇದು ಜ್ಯೂಸ್ ಆಯಿತು. ಮತ್ತು ಈ ಬೀಜ ಇದೆಯಲ್ಲ, ಈ ಬೀಜವನ್ನು ನಾವು ತಿಂದಿದ್ದನ್ನು ಪ್ಲಸ್ ಈ ಥರ ಜ್ಯೂಸ್ ಮಾಡಿದ್ದು ಬೀಜವನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆರಳಲ್ಲಿ ಅದನ್ನು ಒಣಗಿಸಿ, ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ನುಣ್ಣಗೆ ಪುಡಿ ಮಾಡಿ, ಚೂರ್ಣ ಅಂತಾರೆ, ಪುಡಿ ಮಾಡಿಕೊಂಡು ಒಂದು ಗಾಜಿನ ಡಬ್ಬದಲ್ಲಿ ಅಥವಾ ಗಾಜಿನ ಗ್ಲಾಸಲ್ಲಿ ಶೇಖರಿಸಿಕೊಂಡು, ಅದು 1 ಗ್ಲಾಸು ಅಂದರೆ ಉಗುರು ಬೆಚ್ಚ ನೀರಿಗೆ 1 ಟೀ ಸ್ಪೂನಷ್ಟು ಪೌಡರನ್ನು ಈ ಚೂರ್ಣವನ್ನು ಹಾಕಿ ಕಲಿಸಿ ಕುಡಿತಾ ಬಂದರೆ ಎಂತಹ ಮಧುಮೇಹ ಇರಲಿ ಅದು ನಾರ್ಮಲ್ ಬರ್ತದೆ. ಅದೊಂದೇ ಅಲ್ಲ, BP ಸಹ ಮಾಯವಾಗುತ್ತೆ. ಇಷ್ಟು ಈ ಔಷಧಿಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಈ ನೇರಳೆ ಹಣ್ಣನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಅದು ಪ್ರತಿಯೊಂದು ಭಾಗ, ಮರದ ಒಂದು ಪ್ರತಿಯೊಂದು ಭಾಗ ನಮಗೆ ಅನುಕೂಲಕರ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರು ಮಾಡಿ. ನಮಸ್ಕಾರ.